ಸರ್, ಈಗ ನಿಮ್ಮ ಕ್ಲೈಂಟ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಸೊ ವೈರಲ್ ಆಗ್ತಾ ಇರೋಂತಹ ಫೋಟೋಗಳು, ಸೊ ಏನು ಹೇಳ್ತೀರಾ ಸರ್? ಇಲ್ಲ, ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಗಂಭೀರ ಆರೋಪ. ಮೊದಲನೇದಾಗಿ ನೆನೆ ಏನಿದೆ 90 ಡೇಸ್ವರೆಗೆ ತನಿಖೆ ಏನಾಗಬೇಕಾಗಿತ್ತು. ಸೊ ತನಿಖೆ ಎಲ್ಲ ಮುಗಿದಿದೆ. ತನಿಖೆ ಎಲ್ಲ ಮುಗ್ದು ಚಾರ್ಜ್ ಶೀಟ್ ಹಾಕಿದ್ದಾರೆ. 86ನೇ ದಿವಸ ಚಾರ್ಜ್ ಶೀಟ್ ಹಾಕಿದಂಥದ್ದು. ಚಾರ್ಜ್ ಶೀಟ್ ಹಾಕಿರೋದಂತಂದರೆ ಅವರು 173 ಕ್ಲಾಸಲ್ಲಿ ಹಾಕಬೇಕಾಗಿತ್ತು. 173 ಕ್ಲಾಸ್ 8 ಹಾಕಿರೋ ಕಾರಣ ಏನಾಗಿದೆ, ದೇ ಫರ್ದರ್ ಏನಾದರೂ ಡ್ಯೂರಿಂಗ್ ಏನಾದರೂ ಇವಾಗ ಚಾರ್ಜ್ ಶೀಟ್ ರಿಪೋರ್ಟ್ ಏನು ಫೈಲ್ ಮಾಡಿದ್ದಾರೆ, ತಿರುಗಿ ಅಗೇನ್ ಡ್ಯೂರಿಂಗ್ ಟಿಲ್ ದ ಟ್ರಯಲ್ವರೆಗೆ ಏನಾದ್ರು ಎವಿಡೆನ್ಸ್, ಫರ್ದರ್ ಏನಾದ್ರು ಡಾಕ್ಯುಮೆಂಟ್ರಿ ಏನಾದ್ರು ಸಿಕ್ತು ಅಂದರೆ ಇವನ್ ದೇ ಹ್ಯಾವ್ ಗಾಟ್ ಎ ರೈಟ್ ಟು ಇನ್ವೆಸ್ಟಿಗೇಟ್ ಮಾಡಿ ಎಗೇನ್ ದೇ ಅಡಿಷನಲ್ ರಿಪೋರ್ಟ್ ಫೈಲ್ ಮಾಡುವಂಥ ಒಂದು ಸಂಭವ ಇರ್ತದೆ. ದಟ್ ಈಸ್ ಒನ್ ಆಸ್ಪೆಕ್ಟ್. ಸೊ ಈಗ ಏನು ಹೇಳ್ತಾ ಇದ್ದೀರಾ, ಇವತ್ತು ಫೋಟೋ ರಿವೀಲ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ತನಿಖೆ ಮಾಡಿ ಎಲ್ಲ ಮುಗಿಸಿದ್ದಾರೆ. ಅದು ತನಿಖಾಧಿಕಾರಿಗಳು ಏನೇನು ಮಾಡಿದ್ದಾರೆ, ಅದು ಅವರ ನ್ಯಾಯಕ್ಕೆ ಅವ್ರು ಏನೇನು ಮಾಡಿದ್ದಾರೆ ಅದು ಸತ್ಯ ಇರ್ಬೋದು. ಬಟ್ ಇದು ನಮಗೆ ಏನಿದೆ, ನಮಗೆ ಸತ್ಯತೆಗಳು ಏನಿದಾವಲ್ಲ ಅದನ್ನು ನಾವು ತಿಳ್ಕೋಬೇಕಾದ್ರೆ ನಮಗೆ ಅಂದರೆ ಟ್ರಯಲಲ್ಲೇ ನಮಗೆ ಇದು ಮಾಡಬೇಕಾಗಿದೆ. ವೆದರ್ ಇನ್ವೆಸ್ಟಿಗೇಷನ್ ಏನು ಇನ್ವೆಸ್ಟಿಗೇಷನ್ ಮಾಡಿರುವಂಥದ್ದು ಸರಿ ಇದೆಯಾ, ಸರಿ ಆದಿಯಲ್ಲಿ ಮಾಡಿದಾರಾ, ಇಲ್ಲ ಕರೆಕ್ಟಾಗಿ ಇನ್ ಅಕಾರ್ಡೆನ್ಸ್ ವಿತ್ ಲಾ ಮಾಡಿದಾರಾ, ಅವೆಲ್ಲ ನಾವೇನು ಮಾಡ್ತೀವಿ ತನಿಖೆಯಲ್ಲಿ ಡ್ಯೂರಿಂಗ್ ಟ್ರಯಲ್ ಅಂತ ಏನು ಬರುತ್ತೆ, ಚಾರ್ಜಸ್ ಆಗುತ್ತೆ. ಚಾರ್ಜಸ್ ಆದ ನಂತರ ಟ್ರಯಲ್ ಏನಿದೆ, ಟ್ರಯಲಲ್ಲಿ ಅದು ಸತ್ಯತೆಗಳು ತಿಳಿದು ಬರೋದು. ಆಮೇಲೆ ನಮ್ಗೆ ಇನ್ನೂ ಚಾರ್ಜ್ ಶೀಟ್ ಸಿಕ್ಕಿಲ್ಲ, ಕಾಪೀಸ್ ಎಲ್ಲ, ಅದೆಲ್ಲ ಸಿಗೋಕ್ಕೆ ಇವತ್ತಿನ ಸೈನ್ ಆದರೆ ಇವತ್ತು ಸಿಗ್ಬೋದು. ಸಿಕ್ಕಿದ ಮೇಲೆ ಅದು ಪರಿಶೀಲನೆ ಮಾಡಿ ಏನೇನಾಗಿದೆ ಅಂತ ಪರಿಶೀಲನೆ ಮಾಡಿ ಡೆಫಿನೆಟ್ಲಿ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಡಿಫೆನ್ಸ್. ಸರ್, ಈಗ ಕೊಲೆ, ಸಾಕ್ಷಿನಾಶ, ಪಿತೂರಿ ಎಲ್ಲದಕ್ಕೂ ದರ್ಶನ್ ಅಂತಿದ್ದಾರೆ. ಹೌದು, ಅದು ಮೀಡಿಯಾದವ್ರು ಹೇಳ್ತಾ ಇದ್ದಾರೆ. ದರ್ಶನ್ ಬೀಯಿಂಗ್ ಎ ಸೆಲೆಬ್ರಿಟಿನ ಬಿಟ್ಟರೆ ಇಲ್ಲಲ್ಲ. ಸೊ ಅದು ಅವರ ಹೆಸರು ತಗೊಳ್ತಾ ಇದ್ದಾರೆ. ಇಟ್ಸ್ ಕ್ವೈಟ್ ಆಬ್ವಿಯಸ್. ಸೊ ಅದು ತಪ್ಪಿಲ್ಲ, ತಗೊಳ್ತಾ ಇದ್ದಾರೆ. ಬಟ್ ನಮ್ಮ ಹೇಳಿಕೆ ಚಾರ್ಜ್ ಶೀಟ್ ಕಾಪೀಸ್ ಬರಲಿ, ಬಂದ ನಂತರ ಏನಿದೆ ಅದನ್ನು ಏನು ಪರಿಶೀಲನೆ ಮಾಡ್ತೀವಿ. ಸೊ ಇನ್ವೆಸ್ಟಿಗೇಷನ್ ಏನು ಸರಿ ಮಾಡಿದ್ದಾರೆ, ಯಾವ ವೇಲ್ ಆ್ಯಂಗಲ್ ಮಾಡಿದ್ದಾರೆ, ಯಾವ ವೇಲ್ ಮಾಡಿದ್ದಾರೆ ಅಂತ ಸತ್ಯತೆಗಳು ಗೊತ್ತಾಗುತ್ತೆ. ಈವನ್ ತೀರಾ ಆ ಥರ ಕಾಂಪ್ಲಿಕೇಶನ್ಸ್ ಇದನ್ನ ಟ್ರಯಲ್ ಇದ್ದೇ ಇದೆ. ಟ್ರಯಲಲ್ಲಿ ಏನಿದ್ದಾವೆ ನೋಡೋಣ, ಸತ್ಯ ಏನಿದೆ, ಇನ್ವೆಸ್ಟಿಗೇಷನ್ ಪ್ರಾಪರ್ ಪರ್ಸ್ಪೆಕ್ಟಿವಲ್ಲಿ ಮಾಡಿದ್ದಾರಾ, ನ್ಯಾರೋ ಮಾಡಿದಾರಾ, ಯಾರ್ಯಾರ ಮೇಲೆ ಯಾವ ಚಾರ್ಜಸ್ ಏನಿದೆ ಅದು, ಆಮೇಲೆ ಪರ್ಸನಲ್ ಇಂಡಿವಿಜುವಲಲ್ಲಿ ಯಾವ ಪಾತ್ರಗಳಿದ್ದಾವೆ ಎಲ್ಲ ಗೊತ್ತಾಗದೆ ಚಾರ್ಜ್ ಶೀಟ್ ಓದಿದ ನಂತರ. ಸೊ ಅದು ಈವನ್ ಆ ಥರ ಇದ್ದಂಥ ಪಕ್ಷದಲ್ಲೂ ಸಹ ಚಾರ್ಜ್ ಟ್ರಯಲಲ್ಲಿ ಏನಿದೆ ಅವಾಗ ಡಿಫೆನ್ಸ್ ತಗೊಳ್ತೀವಿ. ಆಮೇಲೆ ಇವಾಗ ಚಾರ್ಜ್ ಶೀಟ್ ಹಾಕಿದ್ದ ತಕ್ಷಣ ಏನಾಗಿದೆ, ತನಿಖೆ ಮುಗಿದ ತಕ್ಷಣ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅದನ್ನು ಒಪ್ಪಿಗೆ ನಾವು ಒಪ್ಪಬೇಕು ಅಂತ ಏನಿಲ್ಲ. ಅವ್ರ ಆ್ಯಂಗಲಲ್ಲಿ ಏನೇ ಮಾಡಿದ್ದಾರೆ ಪೊಲೀಸ್ ಅವರು ಮಾಡಿ ತನಿಖೆ ಮಾಡಿ ಹಾಕಿದ್ದಾರೆ. ಸೊ ತನಿಖೆ ಹಾಕಿದ ತಕ್ಷಣ ಇವರೆಲ್ಲ ಅಪರಾಧಿ ಆಗಲ್ಲ. ಸೊ ಟ್ರಯಲ್ ಆಗಿ ಜಡ್ಜ್ಮೆಂಟ್ ಬರೋವರೆಗೂ ಸ್ಟಿಲ್ ದೇವರ್ ಅಕ್ಯೂಸ್ ಓನ್ಲಿ. ಸೊ ಅವ್ರೇನು ಅಪರಾಧಿ ಆಗಲ್ಲ. ಈಗ ಎವಿಡೆನ್ಸ್ ಎಲ್ಲ ಕಲೆ ಹಾಕಿದ್ದಾರೆ. ಸೊ ಬೇಲ್ ತಗೊಳ್ಳೋದಕ್ಕೆ ಎಷ್ಟು ಟೈಮ್ ಆಗ್ಬೋದು, ಏನಾಗ್ಬೋದು? ಅಲ್ಲ, ಇವಾಗ ಚಾರ್ಜ್ ಶೀಟ್ ಹಾಕಿದೆ, ಇನ್ನು ಕಾಪಿ ಸಿಕ್ಕಲಿ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಏನು ಇದೆ ಕೌನ್ಸಿಲ್ಸ್ಗಳು ಯಾರಿದ್ದಾರೆ ಏನಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಎಮಿನೆಂಟ್ ಲಾಯರ್ಸ್, ಕ್ರಿಮಿನಲ್ ಲಾಯರ್ಸ್ನ ಕನ್ಸಲ್ಟ್ ಮಾಡಿದ್ದಾರೆ. ಸೊ ಫರ್ದರ್ ಅದು ನೋಡಿ ಡೆಫಿನೆಟ್ಲಿ ಇನ್ ದ ಮೀನ್ ಟೈಮ್ ಇನ್ನೊಂದು ವಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸೆಷನ್ಸ್ ಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೋ ಎಲ್ಲ ಸಾಧ್ಯತೆಗಳಿದೆ. ಡೆಫಿನೆಟ್ಲಿ ಆಗ್ತದೆ. ಸೆಕ್ಷನ್ಸ್ ಏನು ಪ್ರಾವಿಷನ್ ಆಫ್ ಲಾದಲ್ಲಿ ನಮಗೆ ಇನ್ನೂ ಗೊತ್ತಾಗಿಲ್ಲ, ಅದು ಮಾಹಿತಿಗಳು ಬಂದಿಲ್ಲ. ಯಾಕೆಂದರೆ ಅದು ಕಾಪೀಸ್ ಆಗಲಿ ಇದಾಗಲಿ ನಮಗೆ ರಿವೀಲ್ ಮಾಡಿಲ್ಲ ಏನೇನು ಪ್ರಾವಿಷನ್ಸ್ ಅಂತ. ಸೊ ವೆದರ್ ನೆನ್ನೆ ಏನಿದೆ ರಿಪೋರ್ಟ್ 3900 ಆಡ್ ಪ್ಲಸ್ ಏನು ಪೇಜಸ್ ಏನಿದೆ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದು ಡೈರೆಕ್ಟ್ಲಿ ಟು ದ ಮ್ಯಾಜಿಸ್ಟ್ರೇಟ್ಗೆ ಕೊಟ್ಟಿದ್ದಾರೆ. ಅದು ಇನ್ನೂ ಸ್ಟಿಲ್ ಇಟ್ ಈಸ್ ಇನ್ ದ ಕಸ್ಟಡಿ ಆಫ್ ದ ಮ್ಯಾಜಿಸ್ಟ್ರೇಟ್. ಸೊ ಒನ್ಸ್ ಅದು ಹೊರಗೆ ಬಂದ ನಂತರನೇ ಎಕ್ಸಾಕ್ಟ್ ಪ್ರಾವಿಷನ್ಸ್ ಆಫ್ ಲಾ ಏನೇನು ಹಾಕಿದ್ದಾರೆ ಅಂತ ಗೊತ್ತಾಗೋದು. ಸೊ ವೆರಿ ಬೇಸಿಕಲಿ ನನಗನ್ಸಿದ್ದು ಮೊದಲು FIR ಸ್ಟೇಜಲ್ಲಿ ಏನಿತ್ತು, ಮೇಜರ್ ಇದು ಬಂದು 302 ಇದೆ, ಕಿಡ್ನ್ಯಾಪ್ 302, 364, 201 ಡಿಸೆಪ್ಟೆನ್ಸ್ ಆಫ್ ಎವಿಡೆನ್ಸ್ ಇದೆ. ಆಮೇಲೆ ಮೋಸ್ಟ್ ಪ್ರಾಬಬ್ಲಿ ಕಿಡ್ನ್ಯಾಪ್ ಸೇರಿಸಿದ್ದಾರೆ ಅಂತ ಏನಿದೆ ಅದು ಇದೆ. ಪ್ಲಸ್ ಏನು ಹಾಕಿದ್ದಾರೆ ಮತ್ತೆ ಏನು ಚಾರ್ಜ್ ಶೀಟ್ ಎಲ್ಲ ನೋಡಿದ ನಂತರನೇ ಗೊತ್ತಾಗೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.